ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಮುತ್ತುರಾಯ ಸ್ವಾಮಿ ಗುಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇದು ಬೆಂಗಳೂರಿನಿಂದ 55 ಕಿಲೋಮೀಟರ್ ದೂರದಲ್ಲಿದೆ. ನನಗೆ ಬಲಕ್ಕೆ ನೀವೇನು ನೋಡ್ತಾ ಇದ್ದೀರಾ, ಅದೇ ಮುತ್ತುರಾಯ ಸ್ವಾಮಿ ಕೆರೆ. ಹಾಗೆ ಇಲ್ಲಿ ಮುಂದೆ ನೋಡಿ, ನಮಗೆ ಮುತ್ತುರಾಯ ಸ್ವಾಮಿ ಬೆಟ್ಟ ದೈತ್ಯವಾಗಿ ಕಾಣ್ತಾ ಇದೆ. ಸ್ವಲ್ಪ ಆಫ್ ರೋಡಿಂಗ್ ಮಾಡ್ಕೊಂಬರ್ಬೇಕಾಗುತ್ತೆ. ಇಲ್ಲಿವರೆಗೂ ಟೂ ವೀಲರ್ ಆರಾಮಾಗಿ ಬರ್ಬೋದು, ಮತ್ತು ಇಲ್ಲಿ ಟೂ ವೀಲರ್ ನಿಲ್ಸೋಕ್ಕೂ ಸಾಕಷ್ಟು ಜಾಗ ಇದೆ. ಬೆಟ್ಟದ ದಡದಲ್ಲೇ ಈ ಲೇಕ್ ಇರೋದ್ರಿಂದ ಇನ್ನಷ್ಟು ಸೌಂದರ್ಯ ಹೆಚ್ಚಾಗಿದೆ. ನೋಡಿ ಎಷ್ಟು ಸಖತ್ತಾಗಿ ಕಾಣುತ್ತೆ. ಆ ಕಡೆ ಕೆರೆ, ಈ ಕಡೆ ಬೆಟ್ಟ, ಅಲ್ಲಲ್ಲಿ ಹಸಿರು ಗಿಡ ಮರ, ಸೂಪರಾಗಿದೆ. ಒಳ್ಳೆ ಪೇಂಟಿಂಗ್ ಥರ ಇದೆ ಇದು, ನೋಡ್ತಾ ಇದ್ದಾರೆ. ಸುಮಾರು ಯೂಟ್ಯೂಬ್ ವಿಡಿಯೋಲಿ ನೋಡಿದ್ದೀನಿ, ಜನ ಬಂದು ಇಲ್ಲೇ ಟೆಂಟ್ ಹಾಕೊಂಡು ರಾತ್ರಿ ಕಳೀತಾರೆ, ಬೆಳಗ್ಗೆ ಎದ್ದು ಟ್ರೆಕ್ಕಿಂಗ್ ಮಾಡ್ತಾರೆ ಅನ್ಕೋತೀನಿ ಸನ್ರೈಸ್ ನೋಡೋಕ್ಕೆ. ಸ್ಟಾರ್ಟಿಂಗಲ್ಲಿ ಮೆಟ್ಲಿದೆ, ಕ್ಲೀನಾಗಿ ಕಾಂಕ್ರೀಟ್ ಹಾಕಿದ್ದಾರೆ. ಸೈಡಲ್ಲಿ ಪಿಲ್ಲರ್ಸ್ ಇದೆ, ಆದರೆ ರೈಲಿಂಗ್ ಇಲ್ಲ. ಮೋಸ್ಟ್ಲಿ ಇನ್ನೂ ಕೆಲಸ ನಡೀತಾ ಇದೆ. ಯಾರೂ ಇಲ್ಲ, ತುಂಬ ಪೀಸ್ಫುಲ್ ಆಗಿದೆ, ಸೂಪರ್ ಆಗಿದೆ ಜಾಗ ಅಂತೂ. ಸುಮಾರು ಒಂದು 70 ಮೆಟ್ಲಿದೆ ನಾವು ಹತ್ತೋದಕ್ಕೆ. ಇಲ್ಲಿಂದ ನಾವು ಆಲ್ಮೋಸ್ಟ್ ಬೆಟ್ಟದ ತುದಿವರೆಗೂ ಹೀಗೆ ಬಂಡೆ ಮೇಲೆ ನಡ್ಕೊಂಡು ಹೋಗ್ಬೇಕು. ಎಲ್ಲೂ ನಿಮಗೆ ತಗ್ಗಿಲ್ಲ, ಫುಲ್ ಇನ್ಕ್ಲೈನೇ, ಕಂಟಿನ್ಯೂಸ್ ಇನ್ಕ್ಲೈನೇ. ಇಲ್ಲಿ ಮುತ್ತುರಾಯ ಸ್ವಾಮಿಯ ಒಂದು ಚಿಕ್ಕ ಗುಡಿ ಇದೆ. ಮೋಸ್ಟ್ಲಿ ಆ ಮೆಟ್ಲು ಏನಿದೆ ಇಲ್ಲಿವರೆಗೂ ಅವರು ಕಂಟಿನ್ಯೂ ಮಾಡ್ತಾರೆ ಅನ್ಕೋತೀನಿ, ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ. ಇಲ್ಲಿಂದ ಮುತ್ತುರಾಯ ಸ್ವಾಮಿ ಕೆರೆ ನೋಡಿ ಎಷ್ಟು ಕ್ಲೀನಾಗಿ ಕಾಣುತ್ತೆ. ಹಾಗೆ ಅದಕ್ಕೆ ಅಂಟ್ಕೊಂಡಿರೋ ಬೆಟ್ಟ, ಬೆಟ್ಟದ ಪಕ್ಕದಲ್ಲಿ ಇನ್ನೊಂದು ಬೆಟ್ಟ, ಅದ್ರ ಪಕ್ಕದಲ್ಲಿ ಇನ್ನೊಂದು ಬೆಟ್ಟ, ಕಂಟಿನ್ಯೂಸ್ ಆಗಿ ಇಲ್ಲೊಂದು 3-4 ಬೆಟ್ಟ ಅಂಟ್ಕೊಂಡೇ ಇದೆ. ಮತ್ತು ಹಾಗೆ ಬಂಡೆ ಮೇಲೆ ನೋಡಿ ವೆಂಕಟರಾಮ ಸ್ವಾಮಿಯ ತಿಲಕ ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ದೂರದಿಂದ. ಮೇಲೆ ಹತ್ಕೊಂಬಂದಷ್ಟು ಇನ್ನೂ ಸ್ಟೀಪ್ನೆಸ್ ಇನ್ಕ್ರೀಸ್ ಆಗ್ತಾನೇ ಇದೆ. ನಮ್ಮ ದೇಹದಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಆಗ್ತಾನೇ ಇದೆ. ನಾವು ಈ ಬೆಟ್ಟ ಹತ್ತುವಾಗ ಈ ಥರ ಈ ನೀರಿನ ಕರೆ ಇದೆಯಲ್ಲ, ಅದ್ರ ಮೇಲೆ ಅಪ್ಪಿತಪ್ಪಿನೂ ಕಾಲಿಡೋಕ್ಕೆ ಹೋಗ್ಬಾರ್ದು. ಫುಲ್ ಪಾಚಿ, ತುಂಬ ಜಾರುತ್ತೆ. ಕಾಲಿಟ್ರೆ ಅಷ್ಟೇ ಸೀದಾ ಕೆಳಗಡೆಗೆ ಜಾರ್ಕೊಂಡು ಹೋಗ್ಬಿಡ್ತೀರಿ. ಈ ಬೆಟ್ಟದ ಮೇಲೆ ಯಾವುದೇ ಥರದ ನಮಗೆ ಟ್ರೈಲ್ ಇಲ್ಲ, ಸೊ ನಾವೇ ಜಾಗ ಮಾಡ್ಕೊಂಡು ಹೋಗಬೇಕು. ಎಲ್ಲಿ ಸ್ವಲ್ಪ ಸ್ಲೋಪ್ ಕಡಿಮೆ ಇರುತ್ತೋ ಅದನ್ನ ಮೇಲೆ ನಾವು ನಡ್ಕೊಂಡು ಹೋಗಬೇಕು. ಇಲ್ಲಿಂದ ನೋಡೋಕ್ಕೆ ಅದೇ ಟಾಪ್ ಅಂತ ಕಾಣಿಸ್ತಾ ಇದೆ. ಸೊ ಅದೇ ಆಗಿದ್ದಲ್ಲಿ ಸೊ ಆಲ್ಮೋಸ್ಟ್ ಇಲ್ಲಿಗೆ ಎಂಡ್ ಆಗುತ್ತೆ. ಕೆಳಗಡೆಯಿಂದ ನೋಡಿದಾಗ ನಮಗೇನು ಬೆಟ್ಟದ ಟಾಪ್ ಕಾಣುತ್ತಲ್ಲ, ಅದೇ ಫೈನಲ್ ಲೆವೆಲ್ ಅಲ್ಲ. ಅಲ್ಲಿಗೆ ಬಂದಮೇಲೆ ನಮ್ಗೆ ಇನ್ನೂ ಒಂದು ಲೆವೆಲ್ ಕಾಣುತ್ತೆ. ಸೊ ನನಗಾಗಿದ್ದು ಅದೇನೇ. ಇವಾಗ ಆಲ್ಮೋಸ್ಟ್ ಟಾಪಿಗೆ ಬಂದಾಯಿತು. ಇನ್ನು ಕೆಲವು ಫೀಟ್ ಇದೆ ಟು ಸ್ಟ್ಯಾಂಡ್ ಆನ್ ದಿ ಟಾಪ್. ಮೇಲೆ ಬಂದಷ್ಟು ಗಾಳಿ ಇನ್ನೂ ಜೋರಾಯಿತು.
ಮತ್ತು ನೋಡಿ ಇದೇ ಹೈಯೆಸ್ಟ್ ಪಾಯಿಂಟು, ಇಲ್ಲಿ ಕಲ್ಲು ಜೋಡಿಸಿದಾರಲ್ಲ. ಮತ್ತು ಇದು ಟ್ರೆಕ್ ಡಿಸ್ಟೆನ್ಸ್ ಬಂದು 2 ಕಿಲೋಮೀಟರ್ಸ್ ಆಗುತ್ತೆ ಅಪ್ ಆ್ಯಂಡ್ ಡೌನು. ಮತ್ತು ಈ ಬೆಟ್ಟದ ಹೈಟು 2890 ಫೀಟು. ನನಗೆ ಇದು ಹತ್ತೋದಕ್ಕೆ 25 ನಿಮಿಷ ಹಿಡೀತು. ಫುಲ್ ಇನ್ಕ್ಲೈನ್ ಆಗಿರೋದ್ರಿಂದ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇಲ್ಲಿಂದ ಯಾವ ದಿಕ್ಕಿಗೆ ನೋಡಿದ್ರೂ ಬರೀ ಬೆಟ್ಟಗಳೇ ಕಾಣ್ತಾ ಇದೆ. ಒಂದೊಂದು ಬೆಟ್ಟ ಒಂದೊಂದು ಸೈಜು, ಒಂದೊಂದು ಹೈಟು, ಒಂದೊಂದು ಥರ ಟೆಕ್ಸ್ಚರಲ್ಲಿದೆ. ಮತ್ತು ಇಲ್ಲಿ ನೋಡಿ ಮೋಡ ಕವಿದ ಆಕಾಶ, ಇಲ್ಲಿ ಈ ಹಸಿರು ಬಣ್ಣ, ಈ ಬಂಡೆಯ ಕಲರು ಎಲ್ಲ ಒಂಥರ ಮೆಸ್ಮರೈಸಿಂಗ್. ಇದನ್ನೆಲ್ಲ ನೋಡ್ತಾ ಇದ್ದರೆ ಪೀಸ್ಫುಲ್. ನಾನು ಇವತ್ತು ಬಂದಿರೋದು ಗುರುವಾರ, ಸೊ ಗೊತ್ತಿತ್ತು ಯಾರೂ ಇರೋಲ್ಲ ಅಂತ. ಒಬ್ಬನೇ, ನನ್ನದೇ ರಾಜ್ಯ. ಮಳೆ ಬರುವ ಮೊದಲು ಬೇಗ ಕೆಳಗೆ ಇಳಿದು ಬಿಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.